ಅಯ್ಯೋ ಅಮ್ಮ ಸುಂದ್ರಿ, ನೀನಿಲ್ಲಿಂದ ಹೊರಟೋಗ್ಬಿಡು ಸುಂದ್ರಿ. ಬೇಡ, ನೀನಿಲ್ಲಿರಬೇಡ. ನಿನಗೇನಾಗೋದನ್ನು ನಂಗೆ ನೋಡೋಕ್ಕಾಗಲ್ಲ ಸುಂದ್ರಿ. ಹೊರಟೋಗು ಸುಂದ್ರಿ, ಹೊರಟೋಗು. ಯಾಕೆ ದೇವರೇ ನನಗೆ ಇಂಥ ಪರಿಸ್ಥಿತಿ ನೋಡುವಂಗಾಗತ್ತತಿ. ಅಯ್ಯೋ ಅಮ್ಮ, ಆಗ್ತಾಯಿಲ್ಲ ನನಗೆ, ಆಗ್ತಾಯಿಲ್ಲ. ನೋಡು, ಇಲ್ಲಿಂದ ಸುಮ್ಮನೆ ಹೊರಟೋಗ್ಬಿಡು. ನಮ್ಮತ್ತೆನ ನಾನು ದವಾಖಾನೆ ಕರ್ಕೊಂಡು ಹೋಗ್ಬೇಕು. ಹೋಗು ಹೋಗು. ಇವತ್ತು ನಿನ್ನೋ ಇಲ್ಲೇ ಮುಗಿಸ್ಬಿಟ್ಟ ನಾನು ಹೋಗೋದು. ನೀನು ಹೆಂಗೆ ಬಿಡೋಕ್ಕಾಗ್ತತಿ? ನಿನ್ನೂ ಬಿಡೋ ಮಾತಾ ಇಲ್ಲ. ನೀನು ಬಿಟ್ರೆ ಮತ್ತೆ ನಾನು ಜೈಲಿಗೆ ಹೋಗಿ ಕುಂದಿರ್ಬೇಕಾಗುತ್ತೆ. ಅದಕ್ಕೆ ನಿನ್ನನ್ನು ಮುಗಿಸೇನ, ಆಮೇಲೆ ನಾನು ಹೋಗೋದು. ಅಲ್ಲಿವರೆಗೂ ನಾ ಹೋಗೋ ಮಾತಾ ಇಲ್ಲ. ನೀ ಏನೇ ಮಾಡಿದ್ರು ಏನೇ ಬಿಟ್ಟರು ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ನಿನ್ನನ್ನು ಕೊಂದ ಹೋಗೋದು. ಅಯ್ಯೋ ದೇವ್ರೆ, ಯಾರಾದರೂ ಬನ್ನಿ, ನನ್ನ ಸೊಸೆನ ಕಾಪಾಡಿ, ಕೈ ಮುಗಿತೀನಿ. ಯಾರಾದರೂ ಬನ್ನಿ, ಅಯ್ಯೋ ನನ್ನ ಸೊಸೆನ ಕಾಪಾಡಿ. ಹಾಳಾದವನು ಚಂಡಾಳ, ನನ್ನ ಸೊಸೆಗೆ ಏನಾದರೂ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಬಂದು ಕಾಪಾಡಿ. ಅಯ್ಯೋ ದೇವ್ರೆ. ಅಯ್ಯೋ ಐಶ್ವರ್ಯ, ಏನಾತಮ್ಮ ನಿನಗ? ಏನಾಯ್ತು? ಅಯ್ಯೋ ಮಾವ, ನನ್ನನ್ನು ಬಿಡಿ. ಸುಂದ್ರಿನ ಕಾಪಾಡಿ ಮಾವ, ಸುಂದ್ರಿನ ಕಾಪಾಡಿ. ಸುಂದ್ರಿಗೇನಾತ? ಆಕೆಗೇನಾಯ್ತು? ಮಾವ, ಅಲ್ಲಿ ನಿಮ್ಮಿಂದ ನಾವು ಚಾಕು ಹೊಡ್ಕೊಂಡು ನಿಂತಾನೆ. ಹೆಂಗಾದ್ರೂ ಮಾಡಿ ಸುಂದ್ರಿನ ಕಾಪಾಡ್ರಿ ಮಾವ, ಕಾಪಾಡ್ರಿ. ನಿಮ್ಮ ಕೈ ಮುಗಿತೀನಿ. ಅಜ್ಜ, ಯಾರದು ನನ್ನೆನ್ನ ಮುಟ್ಟೋ ಅಷ್ಟು ಧೈರ್ಯ ಬಂದಿರೋದು? ನಾನು ನಿಮ್ಮ ಮಾವ, ಸಣ್ಣ ಮಾವ. ಈ ಹಸಿ ಮಗ ಇಲ್ಲಿ ಯಾಕೆ ಬಂದ? ಏನು ಮಾಡ್ಲಿಕ್ಕೆ ನಾನು? ಈಗಿನ ಕೊಲ್ಲಬೇಕಂತಂದ್ರೆ ಇವನು ಬೇರೆ ಬಂದನ. ಅಯ್ಯೋ ದೇವ್ರ, ಏನು ಮಾಡೋದೀಗ? ಚಾಕೋ ಬೇರೆ ಕೈ ಆಗೈತಿ, ಅಕ್ಕಿಗೆ ಬೇರೆ ಸುಂಚಿದಾನ. ಈಗ ನನ್ನ ಜೈಲು ಹಚ್ಚಿಬಿಡ್ತಾನ ಇವನು. ಅಯ್ಯೋ ದೇವ್ರಿ, ಏನು ಮಾಡಲಿ? ಈ ಚಾಕೋನ ಹೆಂಗಾದ್ರೂ ಮಾಡಿ ಮುಚ್ಚಿಡ್ಬೇಕಲ್ಲ, ಮುಚ್ಚಿಡ್ಬೇಕು. ಅಯ್ಯೋ ಮಾವ್ರೆ, ನೀವನ? ನಾನು ಅಂಜೆ ಬಿಟ್ಟಿದ್ನಲ್ಲ. ನಾನು ಅಂಜಿ ಗಾಬರಿ ಆಗಿಬಿಟ್ಟಿನಿ ಒಮ್ಗಿಲಿ. ಅಲ್ಲಿ ನಾನು ಸೊಸಿ ಸಾವು ಬದುಕಿನ ಮಧ್ಯೆ ಹೊರಡತ್ತಾಳ. ಇಲ್ಲಿ ನಿಂತ್ಕೊಂಡು ನೀವಿಬ್ಬರು ಏನು ಹರಿಕತ್ತಿ ಮಾಡಾಕತ್ತೀರಿ? ಆಕಿನ ದವಾಖಾನೆ ಕರ್ಕೊಂಡು ಹೋಗೋಕ್ಕಾಗುತ್ತಿಲ್ಲ ನಿನಗೆ? ಹಾಂ, ಆಕಿನ ದವಾಖಾನೆ ಕರ್ಕೊಂಡು ಹೋಗಿ ಆಕಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನು ಮಾತಾಡತ್ತೀರಿ? ಹಾಂ? ಅಯ್ಯೋ ಮಾವ, ಅದು ಏನಾಯ್ತಂದ್ರೆ ಅವ್ರಿಗೆ ಯಾರು ತಚ್ಚಾರ ಅಂತೇಳಿ ಹುಡ್ಕಾಡತ್ತಿದ್ದು, ಯೋಚನೆ ಮಾಡತ್ತಿದ್ದು. ಏನು ಮಾಡ್ಬೇಕಂತ ಗೊತ್ತಾಗ್ದ ಸುಂದರಿನ ಕೇಳಾಕತ್ತೀನಿ. ಅದ್ರ ಟೈಮ್ಗೆ ಸುಂದರಿ ಬಂದು ಅದಕ್ಕೆ ಸುಂದರಿನ ಕೇಳತ್ತೀನಿ. ಈಗ ನೀವು ಬಂದ್ರಿ. ನಡೀರಿ ಮಾವ, ಕರ್ಕೊಂಡು ಹೋಗೋಣ, ನಡೀರಿ. ಏನು ಹೇಳತ್ತೀನಿ ನಾ ಅಂದ್ರೆ ನೀನು ಯಾರು ಸುಚಾರ ಅಂತ ನನಗೆ ಗೊತ್ತಿಲ್ಲ. ಮತ್ತು ಕಾಪಾಡು ಕಾಪಾಡು ಅಂತ ಯಾಕಂದ್ಲ ನನ್ನ ಸೊಸಿ ನಿನ್ನ ಕಡೆಯಿಂದ? ಸುಂದರಿನ ಕಾಪಾಡು ಮಾವ, ಸುಂದರಿನ ಕಾಪಾಡು ಮಾವ ಅಂತ ಅನ್ನಕತ್ತಾಳು. ನೀನು ನೋಡಿದ್ರೆ ಹಿಂಗೆ ಹೇಳಾಕತ್ತಿದ್ದಿ? ಇವತ್ತೊಂದು ಸಿಕ್ಕಿ ಬೀಳಲೇಬೇಕು. ಇವನ್ನ ಹೆಂಗಾದ್ರೂ ಮಾಡಿ ಮನೆಯವ್ರ ಮುಂದೆಲ್ಲ ಸಿಕ್ಕಿ ಬೀಳೋ ಥರ ಮಾಡಲೇಬೇಕು. ಇಲ್ಲ ಅಂದ್ರೆ ನಾನು ಅತ್ತೆ ಹಿಂಗೆ ಸಾಯ್ಬೇಕಾಗತ್ತಾ? ಇಲ್ಲ ಇಲ್ಲ, ಇವನಂತ ಪಾಠ ಕಲಿಸ್ಲೇಬೇಕು. ಅತ್ತೆ ಅತ್ತೆ ಎದ್ದೇಳೈತೆ, ದವಾಖಾನೆಗೆ ಹೋಗೋಣ. ಎದ್ದೇಳೈತೆ, ನಿಮ್ಮನ್ನ ಈ ರೀತಿ ನೋಡೋಕೆ ನನ್ನ ಕೈಯಿಂದ ಬಂತು ಅತ್ತೆ. ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲತ್ತೆ. ಇವಾಗ ಮಾವನ ಮುಂದೆ ನಾನು ಹೇಳಿಲ್ಲ, ಆದರೆ ಹೇಳಿಬಿಡ್ತೀನಿ ಅತ್ತೆ, ಹೇಳಿಬಿಡ್ತೀನಿ. ನಾವು ಚೆನ್ನಾಗಿರಬೇಕು, ಎಲ್ಲರೂ ಜೀವನವಾಗಿರಬೇಕು ಅಂದರೆ ಅವನ ವಿಷಯ ನಾವು ಗೊತ್ತು ಮಾಡಬೇಕು ಅತ್ತೆ, ಗೊತ್ತು ಮಾಡಬೇಕು. ಏನಾದರೂ ಮಾತಾಡಿ ಅತ್ತೆ, ಹೇಳಿ ಅತ್ತೆ. ನನಗೆ ನೀವು ಹೇಳೋವರೆಗೂ ನಾನು ಯಾರ್ದು ಮುಂದೆ ಹೇಳೋಕ್ಕಾಗಲ್ಲ. ನೀವು ಹೇಳಿದ್ರೇ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದು ಅತ್ತೆ. ಮಾತಾಡಿ ಅತ್ತೆ. ಸುಂದ್ರಿ, ಅದು ಸುಂದರಿ, ಒಂದು ನಿಮಿಷ, ನಾನು ಹೋಗಿ ಗಾಡಿ ತೊಗೊಂಡು ಬರ್ತೇನೆ. ನಾವು ಆಕೆನ ಕರ್ಕೊಂಡು ಹೋಗೋಣ, ದವಾಖಾನಿಗೆ ಹೋಗೋಣ ಜಲ್ದಿ. ಇಲ್ಲಂದ್ರೆ ಏನಾಗ್ತತೆ ಏನೋ, ಆಮೇಲೆ ಆಕೆಗೆ ಚಾಕು ಯಾರು ಚುಚ್ಚಿದಂತ ಗೊತ್ತಾಕತಿ. ಹಾಂ, ಪಟ್ಟಂತ ಹೋಗಿ ಗಾಡಿ ತೊಗೊಂಡು ಬರ್ತೇನೆ. ಹುಷಾರಾಗಿ ನೋಡ್ಕೊತೀರು? ಸರಿ ಅಜ್ಜ, ಜಲ್ದಿ ಬನ್ನಿ ಅಜ್ಜ. ಅತ್ತೆ ನನಗೆ ಈ ರೀತಿ ನೋಡೋಕ್ಕಾಗವಲ್ತು. ಸರಿ, ನನ್ನ ಜೊತೆ ಜಲ್ದಿ ಹೋದಾಗ ಇಲ್ಲೇ ಕಾರ್ ರಿಟರ್ನ್ ತೊಗೊಂಡು ಬರ್ತಾನೆ. ಹಾಂ, ದೇವರು ಈಗಿನೂ ಕೊಲ್ಲಿಲ್ಲ ಅಂತ ಹೇಳಿ ಅವನ್ನ ಕಳಿಸಿದಂಗೆ ಆಗೈತಿ. ನಾನು ಇವಾಗಲೇ ಹೋಗೋಣ, ಕೊಲ್ಲಬೇಕು. ನಾನು ಬದುಕ್ತೀನೋ ಸಾಯ್ತೀನೋ ಗೊತ್ತಿಲ್ಲ, ಆದ್ರೆ ಏನಾಗ್ತದಂತನೂ ತಿಳಿದಂಗೆ ಆಗೈತಿ ಮಗಳ. ನನಗೆ ನನ್ನ ಮಗನ ಚಂದ ನೋಡ್ಕೊ, ಅತ್ತಿ ಮಾವನ ಚಂದ ನೋಡ್ಕೊ. ನಾನೇನು ಸಾಯ್ತೀನಿ ಅಂತ ಅನ್ಸತಿ, ಅದಕ್ಕೆ ಹೇಳತ್ತಿರೋದು. ನಾನು ಇನ್ನು ಮೇಲೆ ಎಲ್ಲನೂ ಬಿಟ್ಟು ಹೋಗತ್ತೀನಿ. ಇಲ್ಲ ಅತ್ತಿ, ನೀವು ಸಾಯಂಗಿಲ್ಲ, ನಿಮ್ಮನ್ನು ಸಾಯಕ್ಕೆ ಬಿಡೋಂಗಿಲ್ಲ. ಹತ್ತಿರೇ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಂದ್ರು ನಾನು ಬಿಡಲ್ಲ. ನೀವಿನ್ನೂ ಬದುಕಿ ಬಾಳ್ಬೇಕಾದವರು. ಈ ಚಿಕ್ಕ ವಯಸ್ಸಿಗೆ ನಿಮ್ಮನ್ನು ಸಾಯ ಬಿಡಲ್ಲ ನಾನು. ನೀವು ಬೇಕು. ನಂಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಅತ್ತೆ. ಆ ತಾಯಿ ಪ್ರೀತಿನ ನಾನು ನಿಮ್ಮಲ್ಲೇ ನೋಡಕತ್ತೀನಿ. ಆದರೆ ಮತ್ತು ಇವಾಗ ಅದನ್ನು
ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಅತ್ತಿ. ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ನೀವು ಬೇಕು, ಅಮ್ಮ ಬೇಕು, ಅಮ್ಮ ಬೇಕು. ನನ್ನ ಸಲುವಾಗಿ ಅಮ್ಮ ನೀನು ಪ್ರಾಣನೂ ಕಳ್ಕೊಬೇಡ ಸುಂದ್ರಿ. ನೀನಿನ್ನೂ ಬದುಕಿ ಬಾಳ್ಬೇಕಾದೋಡು. ನಾನು ಯಾವಾಗಿದ್ರೂ ಸಾಯೋದೇ ಕರೆ. ಇವಾಗೇ ಸಾಯ್ತಾ ಇದ್ದೀನಿ ಅಂತ ಅನ್ಕೋತೀನಿ. ನೀನು ಇಲ್ಲಿಂದ ಹೋಗು ಸುಂದ್ರಿ. ಮಾವ ಬೇರೆ ಇಲ್ಲ, ಅವನು ಏನು ಮಾಡ್ತಾನೋ ಅಂತ ಗೊತ್ತಾಗ್ತಾ ಇಲ್ಲ. ಹೊರಡೋಗು ಸುಂದ್ರಿ, ಹೊರಡೋಗು. ಇಲ್ಲ ಅತ್ತೆ, ನಿಮ್ಮ ನನ್ನ ಬಿಟ್ಟು ಹೋಗಲ್ಲ. ನೀವು ನನ್ನಮ್ಮ, ನಿಮ್ಮ ನನ್ನ ಬಿಟ್ಟು ಹೆಂಗೆ ಹೋಗಲಿ? ಇಷ್ಟು ದಿನ ನನಗೆ ಪ್ರೀತಿ ತೋರಿಸಿದರಿ, ನಿಮ್ಮಿಂದಾಗಿ ನಂಗೆ ತಾಯಿ ಪ್ರೀತಿ ಸಿಕ್ಕತಿ. ಅದನ್ನ ನಾನು ಕಳ್ಕೊಳ್ಳಲ್ಲ ಅತ್ತೆ, ಅದನ್ನ ನಾನು ಕಳ್ಕೊಳ್ಳಲ್ಲ. ಏನಾದರೂ ಆಗಲಿ, ಇವತ್ತು ನಿಮ್ಮನ್ನು ನಾನು ಬದುಕಿಸ್ಕೊಳ್ಳೇಬೇಕು. ನನಗೆ ನೀವು ಬೇಕು ಅತ್ತೆ, ನನಗೆ ನೀವು ಬೇಕು. ನೀವಿಲ್ಲದೆ ಕೃಷಿ ಅವರು ಇರಲ್ಲ, ಮಾವ ಅವರು ಇರಲ್ಲ. ಇಲ್ಲ, ನೀವು ಇರಬೇಕು, ನೀವು ಇರಬೇಕು. ಏನು ಮಾಡಲಿ ನಾನು? ಇವರು ಈಗ ಮಾತಾಡಿದ್ರಾಗ ಬ್ಯುಸಿಯಾಗಿದ್ದಾರೆ. ಈಗ ನಾನು ಈಕಿಗೂ ಬೆನ್ನಿಗೆ ಚೂರಿ ಹಾಕಿ ಈಕಿನೂ ಕೊಂದು ಇಲ್ಲಿಂದ ನಾನು ತಪ್ಪಿಸ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೇನೆ. ನನ್ನನ್ನು ಜೈಲಿಗೆ ಹೋಗಿ ಕಳಿಸ್ತಾರೆ. ಮನೆಯವ್ರ ಮುಂದೆಲ್ಲ ನನ್ನ ಮಾನ ಮರ್ಯಾದೆ ಹೋಗುತ್ತಾ? ಇಲ್ಲ ಇಲ್ಲ, ಇವಳು ಸಾಯ್ಬೇಕು. ಚುಚ್ಚು ಬಿಡ್ತೀನಿ ಇವಾಗ. ಸರಿಯಾಗಿ ಹಿಡ್ಕೊಂಡಿದ್ದೀನಿ. ಯಾರಾದರೂ ಬರೋಕ್ಕಿಂತ ಮುಂಚೆ ಚುಚ್ಚಬೇಕು. ಅಯ್ಯೋ, ಏನು ಮಾಡತ್ತಾರ ಇವರು? ಚಾಕು ಚುಚ್ಚಾತಾರ. ಅಮ್ಮ ಕೆಳಗೆ ಬಿತ್ತಿದ್ದಾಳ. ಸುಂದರ ಚಾಕು ಚುಂಚಕೊಂಡಾರ. ಏನು ಮಾಡಲಿ ಇವಾಗ? ಇವನ ಹೋಗಿ ನಾನು ತಡಿಲೇಬೇಕು. ಯಾರು ಇವನು? ನಮ್ಮ ಅಮ್ಮಂಗೆ ಯಾಕೆ ಚಾಕು ಚುಂಚಿದಾನ? ಯಾರು ಇವನು? ಏಯ್, ಯಾರು ನೀನು? ಯಾರು? ಸುಂದರಿ ಅಕ್ಕ, ಸೈಡ್ ಸರಿ ಅಕ್ಕ. ಏಯ್, ಯಾರು ನೀನು? ಯಾರು? ನಾನು ಬರಲಿಲ್ಲ ಅಂದಿದ್ರ ಇವತ್ತು ಬೆನ್ನಿಂದ ಚೂರಿ ಹಾಕಕ್ಕೆ ಹೊಂಟಿದ್ಯಾ? ಹಾಂ, ನಮ್ಮ ಸುಂದರಿ ಅಕ್ಕಾಗ ಚಾಕು ಹಾಕಕ್ಕೆ ಹೊಂಟಿದ್ಯಾ? ಯಾರು ನೀನು? ಯಾರಂತ ನನಗೆ ಗೊತ್ತಾಗಲೇಬೇಕು. ಸುಂದರಿ ಅಕ್ಕ, ಇವನ ಹಿಡ್ಕೊ, ಇವನ ಬಿಡಬೇಡ. ಇವನ ನಾವು ಪೊಲೀಸ್ನವ್ರಿಗೆ ಕೊಡಲೇಬೇಕು. ಇಲ್ಲ ಅಂದಿದ್ರೆ ಇವತ್ತು ಇವನು ನಿನ್ನ ಕೊಂದು ಬಿಡ್ತಿದ್ದ. ಅಮ್ಮಂಗೂ ಚಾಕು ಹಾಕಿದಾನ. ಅಮ್ಮ ಯಾರೇ ನೀನು? ಬಿಡು. ಬಿಡ್ತೀಯಾ ಇಲ್ವಾ ಇವಾಗ? ಇಲ್ಲ ಅಂದ್ರೆ ನೀನು ಒಂದು ಗತಿ ಕಾಣಿಸ್ತೀನಿ. ಬಿಟ್ಬಿಡು ನನ್ನ, ಬಿಟ್ಬಿಡು. ನೀನು ಹೇಗೋ ಬಿಡೋಕ್ಕಾಗತ್ತಾ? ನನ್ನ ತಾಯಿಗೆ ಚಾಕು ಹೋಗಿದ್ಯಾ? ಈಗ ನಾನು ಅದಕ್ಕೆ ಚಾಕು ಚುಂಚಕೊಂಡಿದ್ಯಾ? ಧೈರ್ಯ ಇದ್ರೆ ಮುಂದೆಯಿಂದ ಬಂದು ಚಾಕು ಚುಚ್ಚಬೇಕು, ಹಿಂದೆಯಿಂದ ಬೆನ್ನಿಗೆ ಚುಚ್ಚೋದಲ್ಲ. ಯಾಕಂದರೆ ನೀನು ಗಂಡಸಲ್ಲ, ಹೆಂಗಸು ಅಂತ ಅನ್ಸುತ್ತೆ. ಹೆಂಗಿಸ್ತಾರ ಕೈಲಿ ಬಳೆ ಹಾಕೊಂಡು ಒಂದು ಮೂಲೆಯಲ್ಲಿ ಕುಂದ್ರು, ಅದನ್ನ ಬಿಟ್ಟು ಅಮ್ಮಂಗೆ ಚಾಕು ಚುಚ್ಚೋದಲ್ಲದೆ ಇವಾಗ ನಮ್ಮ ಅತ್ತಿಗೆಗೆ ಹಿಂದೆಯಿಂದ ಚಾಕು ಚುಚ್ಚಕ್ಕೆ ಹೋಗ್ತಾ ಇದೆಯಾ? ಬೆನ್ನಿಂದ ಚೂರಿ ಹಾಕೋರು ಯಾವತ್ತೂ ಉದ್ಧಾರ ಆಗಲ್ಲ. ಗೀತೆ ಕೊಟ್ಟು ಧೈರ್ಯವಾಗಿ ಮುಂದೆ ಬಂದು ನಿಂತು ಜಗಳಾಡ್ತಾರಲ್ಲ, ಅವ್ರ ಕನ ಗಂಡಸು ಅಂದರೆ ಇಂಥ ಕರಿಮಕ್ಕಳನ್ನ ಮಾಡಿಕೊಂಡು ಇಲ್ಲಿ ನಾಟಕ ಆಡ್ತಾ ಇದೆಯಾ? ಹಾಂ, ನೀನು ಯಾರಂತ ನಾನು ಇವತ್ತು ನೋಡಲೇಬೇಕು. ನಿನಗೆ ನಾನು ಪಾಠ ಕಲಿಸ್ಲೇಬೇಕು. ಸುಂದರಿ ಅಕ್ಕ, ಅವನ್ನ ಹಿಡ್ಕೋವಾ? ಸುಂದರಿ ಅಕ್ಕ, ಬಾಕ. ಸುಂದರಿ, ಅವ್ನು ಜಾನುಗೆ ಯಾರು ಅಂತ ಗೊತ್ತಾಗಬಾರ್ದು ಸುಂದರಿ. ಅವ್ನು ತಪ್ಪಿಸ್ಕೊಂಡು ಹೋಗೋ ಥರ ಮಾಡು ಸುಂದರಿ. ಇಲ್ಲಾಂದ್ರೆ ಮನೇಲಿ ದೊಡ್ಡರಾದಂತರ ಆಗುತ್ತೆ. ಪ್ಲೀಸ್ ಸುಂದರಿ. ಏನು ಹೇಳ್ತಾ ಇದ್ದೀರಾ ತಮ್ಮ ನೀವು? ಏನು ಹೇಳ್ತಾ ಇದ್ದೀರಾ? ನಿನ್ನ ಕೈ ಮುಗಿತೀನಿ ಸುಂದರಿ, ಹೇಗಾದರೂ ಮಾಡು. ಸರಿ ಅತ್ತೆ. ಸುಂದರತಿಗೆ ಅವನ್ನ ಹಿಡ್ಕೊಳ್ಳಿ, ಬಿಡಬೇಡಿ ಅವನ್ನ. ಆ ಚಾಕುನ ಮೊದಲು ಇಸ್ಕೊಳ್ಳಿ. ಅವನ್ನ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಬಿಡಬೇಡಿ ಅತ್ತೆ. ಸಿಕ್ಕಿರೋನ್ನ ಅತ್ತೆ ಬಿಟ್ಟು ಕಳಿಸು ಅಂತ ಇದ್ದಾರೆ. ಈಗ ನಾನು ಇವನ್ನ ಬಿಟ್ಟು ಕಳಿಸ್ಬೇಕಾ? ಬಿಟ್ಟು ಕಳಿಸಿ ಈ ಸಾವಿಗೆ ನ್ಯಾಯನೇ ಇರ್ದಿರಾಗ ಮಾಡಬೇಕಾ? ಕೊಲ್ಲಕ್ಕೆ ಬಂದಿರೋರನ್ನ ಬಿಟ್ಟು ಕಳಿಸು ಅಂತ ಇದ್ದಾರೆ. ಅಂದರೆ ಗಂಡನ ತಂಗಿಗೆ ಏನು ಆಗಬಾರ್ದು ಅಂತನ, ಅವ್ರು ಚೆನ್ನಾಗಿರ್ಬೇಕು ಅಂತನ. ಏನು ಮಾಡಲಿ ಇವಾಗ? ಅತ್ತೆಮ್ಮ ಹೇಳಿರೋ ಥರ ಮಾಡೋಣ. ಮುಂದೆ ಸರಿಯಾದ ದಿನ ನೋಡಿಕೊಂಡು ಇವಾಗ ನಾನು ಪಾಠ ಕಲಿಸ್ತೀನಿ. ಈ ಸುಂದರಿ ಅಂದ್ರೆ ಏನಂತ ಇವನಿಗೆ ತೋರಿಸ್ತೀನಿ. ಅಮ್ಮ ಅಯ್ಯೋ ಸುಂದರಿ ಅದಕ್ಕೆ ನನ್ನಿಂದಾಗಿ ನಿಮ್ಮ ಕೈ ಕುಯ್ಯೋ ಹಂಗಾಯ್ತು. ಎಲ್ಲ ನನ್ನಿಂದಾಗಿ. ಅವನ ಸುಮ್ಮನೆ ಬಿಡಬಾರ್ದು. ಅಯ್ಯೋ ಸುಂದರಿ ಅದಕ್ಕೆ ಅವನ್ನ ಹಿಡ್ಕೋಬೇಕು. ಅಯ್ಯೋ ಅಮ್ಮ ಜಾನು, ತುಂಬ ಕೈ ನೋಡ್ತಾ ಇದೆ, ಆಗ್ತಾ ಇಲ್ಲ. ಅಯ್ಯೋ, ಇವತ್ತು ಹೋಗ್ತಾ ಇದ್ದೀನಿ, ಆದ್ರೆ ಮುಂದೆ ನೀವು ಯಾವತ್ತೂ ಜೀವಂತವಾಗಿರೋಕೆ ನಾನು ಬಿಡಲ್ಲ. ನೆನ್ಪಿಟ್ಕೋ ಐಶ್ವರ್ಯ, ನೆನ್ಪಿಟ್ಕೋ. ಅಯ್ಯೋ ದೇವ್ರೆ, ನನ್ನಿಂದಾಗಿ ಈಗ ನಿನಗೂ ಹಿಂಗಾಗೋಂಗಾತು. ಏನು ಮಾಡಲಿ ಈಗ? ನಾನು ಅವನ ಬಿಟ್ಬಿಟ್ಟಿದ್ರೆ ಅವನು ಹೋಗ್ತಿದ್ನೇನು. ನಾನು ಅವನ ಹಿಡ್ಕೊಂಡು ನಿನ್ನ ಕೈಗೆ ಚುಚ್ಚುವಾಗಾಯಿತು. ದೇವ್ರೆ, ಏನಪ್ಪ ಮಾಡಲಿ ಇವಾಗ? ಏನಾದರೂ ದಾರಿ ತೋರಿಸು ನನಗೆ.